ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದ ವಾಣಿ ಚಿತ್ರಮಂದಿರ ಬಳಿ ಇರುವ ಹುಸೇನ್ಯಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಇಂದು ಇಫ್ತಿಯಾರ್ ಕೂಟ ಏರ್ಪಡಿಸಲಾಯಿತು. वसल्लम के सदक़े में कबूल और मंजूर फरमा। सुब्हान रब्बिक रब्बिल इज़्ज़ति अम्मा यसिफून व सलामुन अलल मुरसलीन वल्हम्दुलिल्लाहि रब्बिल आलमीन। तो कबूल फरमाकर दुनिया और आखिरत में खुशहाली वाली जिंदगी अता फरमा, कामयाबी और कामरानी वाली जिंदगी नसीब फरमा, सरसब्ज़ी और शादाबी वाली जिंदगी नसीब फरमा। ए अल्लाह मस्जिद मकातिल खानकाहों में हिफाजत नसीब फरमा। ए अल्लाह फलस्तीन का मौका है कि आज समाना मनस्कारा वेदिका वाले हमारी मस्जिद को आए और उन्होंने यहाँ पर इस्लाम का निजाम देखा और इस्लाम के अंदर रोजे की क्या अहमियत है, इसलिए रोजे को रखा जाता है ताकि हम गरीबों का दर्द महसूस कर सकें कि कितने लोग भूख से बाहर तड़पते होंगे। इस वजह से रोजा रखा जाता है और हमारी अच्छी तरबियत हो सके। तो इन साथियों ने आकर यहाँ पर देखा तो हम इनका बहुत दिल से शुक्रिया अदा करते हैं और इनसे आने पर कहते हैं। ಸರ್ ಈ ಕಡೆ ನೋಡಿ. ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಒಂದು ಮುಖ್ಯವಾದ ಒಂದು 4 ನುಡಿ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಹಾತ್ಮ ಗಾಂಧಿಯವರು ನಮ್ಮ ಸ್ವತಂತ್ರ ಬಂದಾಗ ಅವರು ಒಂದು ನುಡಿ ಮಾತು ಹೇಳ್ಬಿಟ್ಟು ಹೋಗಿದ್ರು. ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಎಲ್ಲರಿಗೂ ಒಂದೇ ಭಾರತ. ಈ ಜಾತಿ ರೋಗದ ಭೀತಿ ಕಳಿತ ನೀತಿಯಿಂದ ನಾವೆಲ್ಲ ಈ ಭಾರತದಲ್ಲಿ ಬಾಳಿ ಬದುಕಿ ನಾವು ಮುಂದೆ ಬರುವ ಪೀಳಿಗೆ ನಾವೆಲ್ಲ ಒಂದೇ ಕುಟುಂಬದವಾಗಿ ಅಣ್ಣ ತಮ್ಮಂದರಾಗಿ ನಾವು ಬಾಳ್ಬೇಕಂತ ಹೇಳಿ ನಮ್ಮ ಹಿಂದೂಗಳಾಗಲಿ ಮುಸ್ಲಿಂ ಆಗಲಿ ಕ್ರೈಸ್ತರಾಗಲಿ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಈ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಅಲ್ಲ ಕಾಪಾಡಲಿ ಅಂತೇಳಿ ನಾನು ಮುಸ್ಲಿಂ ಬಾಂಧವರಿಗೆ ನಾನು ಕೇಳ್ಕೊಂತ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಬಾಯಿ ಇದ್ದಂಗೆ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಸಮಾನ ಮನಸ್ಕರ ವತಿಯಿಂದ ನಾವೆಲ್ಲ ಕೂಡ ಇಲ್ಲಿ ಮಸೀದಿಯಲ್ಲಿ ಸೇರೋದು ನಮಗೆ ಪವಿತ್ರ ಅಂತ ಹೇಳ್ತಾ ಇದೀವಿ. ಇವತ್ತು ಎಷ್ಟೋ ಸಂತೋಷವಾಗಿ ಇವತ್ತು ಬಂದು ಅವರಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಗೆ ಎಷ್ಟೋ ಖುಷಿಯಾಗಿದೆ ಇವತ್ತು. ಯಾಕೆಂದ್ರೆ ಇಷ್ಟು ಸೊಬಗಿನಿಂದ ಅವರು ಪ್ರಾರ್ಥನೆ ಮಾಡಿ ನಮ್ಗೆಲ್ಲರ ಒಳ್ಳೇದಾಗ್ಲಿ, ಊರಿಗೆ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವರು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೋಗ ರುಜಿನಲ್ದಿರ
ರೈತರು ಚೆನ್ನಾಗಿರ್ಲಿ, ಎಲ್ಲ ದೇಶದಲ್ಲಿರಲ್ಲ ಕಾರ್ಮಿಕರಿಂದ ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಈ ತಿಂಗಳೆಲ್ಲ ಕೂಡ ರಂಜಾನ್ ಹಬ್ಬ ಉಪವಾಸ ಇದ್ದು ಶ್ರೇಷ್ಠವಾಗಿ ರೀತಿಯಲ್ಲಿ ಮಾಡ್ತಾರೆ ಅವರು. ಎಲ್ಲರೂ ಕೂಡ ಒಳ್ಳೇದಾಗುತ್ತೆ. ಯಾಕಂದ್ರೆ ಕೊರೋನಾ ಹೋಗ್ಬೇಕಂದ್ರೆ ಅವರ ಪ್ರಾರ್ಥನೆಗಳು, ಯಾಕಂದ್ರೆ ಹಿಂದೂ ಮುಸ್ಲಿಂ ಆಗೋದು ಅವ್ರು ಎಷ್ಟೋ ಬೇಡಿಕೆಗಳನ್ನ ಇಟ್ಟು ನಮ್ಗೆ ಬದುಕಿಸಿದ್ದಾರೆ. ಈ ರೀತಿ ಪ್ರಾರ್ಥನೆಗಳು ಮಸೀದಿಗಳ ಮಂದಿರಗಳಾಗಿ ಈ ರೀತಿ ಪ್ರತಿಯೊಬ್ಬರು ಭಕ್ತಿಯಿಂದ ಇದ್ರೆ ಮಾತ್ರ ದೇಶ ಉಳಿಯೋದು. ಅದೇ ರೀತಿಯಾಗಿ ಮಾರ್ಗದರ್ಶನ ಆಗಿದ್ದಾರೆ. ಇದಕ್ಕೆ ನಾವೆಲ್ಲ ಕೂಡ ನಮ್ಮ ಪರಿಸರ ವೇದಿಕೆಯವ್ರನ್ನೆಲ್ಲ ಸಮಾನ ಮನಸ್ಕರನ್ನೆಲ್ಲ ಕರೆದು ನಮಗೆ ಒಂದು ರೀತಿಯಾದಂತ ಒಂದು ಖುಷಿ ತಂದಿದ್ದಾರೆ. ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮ್ಮ ಹೆಸರ ವಿಶೇಷವಾಗಿ ಈ ದಿನ ನಮ್ಮ ಮುಸ್ಲಿಂ ಬಾಂಧವರ ಈ ಒಂದು ಮಸೀದಿಯಲ್ಲಿ ಸೇರಿ ಬಂದಿರೋದು ತುಂಬಾ ಸಂತೋಷವಾದ ವಿಷಯ. ರಂಜಾನ್ ಅಂದ್ರೆ ಬಹಳ ಪರಿಶುದ್ಧತೆಯಿಂದ, ಬಹಳ ನಿಷ್ಠೆಯಿಂದ, ಭಕ್ತಿಯಿಂದ 30 ದಿನಗಳ ಕಾಲ ರಂಜಾನ್ ಆಚರಣೆಗೆ ಸಿದ್ಧತೆ ನಡೆಸಿಕೊಂಡು ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾ ಬಹಳ ಭಕ್ತಿಯಿಂದ ಈ ಒಂದು ರಂಜಾನ್ಗೆ ತಯಾರಿ ನಡೆಸುವ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ನಮ್ಮ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಪರವಾಗಿ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ಮುಂಚಿತವಾಗಿ ಹೇಳಲಾಗಿದ್ದೇನೆ. ಮುಸ್ಲಿಂ, ಹಿಂದೂ, ಕ್ರೈಸ್ತರು ಮತ್ತೆ ಪಾರ್ಸಿ, ಸಿಖ್ ಮತ್ತಿತರ ಎಲ್ಲ ಸಮುದಾಯದವರು ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋದೇ ನಮ್ಮ ದೇಶದ ಹಿರಿಯರ ಸಂಕಲ್ಪ. ಅದೇ ರೀತಿ ಯಾವುದೋ ಕಿಡಿಗೇಡಿಗಳ ವಿಷಯದಲ್ಲಿ ನಾವು ಯೋಚನೆ ಮಾಡೋದು ಬೇಡ. ಮುಂದೆ ಎಲ್ಲ ದಿನಗಳಲ್ಲಿ ಒಂದು ಸಮುದಾಯದವರಾಗಿದ್ದು, ನಾವು ಕೇವಲ ಭಾರತೀಯರಾಗಿದ್ದು, ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಪರಸ್ಪರ ಐಕ್ಯತೆಯಿಂದ ಬಾಳುವ ಮಹಾ ಸೌಭಾಗ್ಯಕ್ಕೆ ಆ ಅಲ್ಲಾ ಮತ್ತು ದೇವರು ನಡೆಸಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರೋನಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ನಾವು ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಂಜಾನ್ ಹಬ್ಬ ಕೂಡ ಬರ್ತದೆ. ಅದೇ ದಿವಸನೇ, ಹಿಂದಿನ ದಿವಸನೇ ಯುಗಾದಿ ಹಬ್ಬನ ಕೂಡ ಬರ್ತದೆ. ಹಿಂದೂ ಮತ್ತು ಮುಸ್ಲಿಂ ಇಬ್ಬರ ಒಂದು ಹಬ್ಬಗಳು ಕೂಡ ಒಂದೇ ದಿವಸ ಹೆಚ್ಚು ಕಡಿಮೆ ಬರ್ತಾ ಇದ್ದಾವೆ. ಇಬ್ಬರೂ ಒಟ್ಟಿಗೆ ಬಾಳಬೇಕು, ಸಹಬಾಳ್ವೆಯಿಂದ ಇರಬೇಕು, ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋಂಥ ಒಂದು ಸಂದೇಶವನ್ನು ಈ ಸಾರಿ ಎರಡೂ ಹಬ್ಬಗಳು ದೇಶಕ್ಕೆ ಸಾರ್ತಾ ಇದ್ದಾವೆ. ಲೋಕಕ್ಕೆ ಒಳ್ಳೇದಾಗಬೇಕು, ಮಳೆ ಬರಬೇಕು, ಬೆಳೆ ಆಗಬೇಕು, ರೈತರು ಚೆನ್ನಾಗಿರಬೇಕು, ಕಾರ್ಮಿಕರು ಚೆನ್ನಾಗಿರಬೇಕು, ಒಳ್ಳೆ ಓದಬೇಕು, ಸುಭಿಕ್ಷವಾಗಿರಬೇಕು ಅನ್ನೋ ಸಂದೇಶವನ್ನು ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡೂ ಹಬ್ಬಗಳು ನಮ್ಗೆ ಸಂದೇಶವನ್ನು ಕೊಡ್ತವೆ ಅಂತ ನಾನಂತಾದರೂ ಕೂಡ ಭಾವಿಸ್ತೇನೆ. ಇವತ್ತಿನ ದಿವಸ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಸಮಾನ ಮನಸ್ಕರ ಸಂಘ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನು ಕೋರ್ತಾ ಇದೆ. ನಮ್ಮೊಟ್ಟಿಗೆ ಇಬ್ರಾಹಿಂ ಖಲೀಲ್ ಸರ್ ಅವರು ಇದ್ದಾರೆ, ಜೊತೆಗೆ ಹೆನ್ರಿ ಪ್ರಸನ್ನ ಇದ್ದಾರೆ, ಹೋಟೆಲ್ ರಾಮಣ್ಣ ಇದ್ದಾರೆ, ಆಮೇಲೆ ಗುಂಪು ಮರದ ಆನಂದ್ ಇದ್ದಾರೆ, ನರ್ಮದಾ ರೆಡ್ಡಿ ಅವರಿದ್ದಾರೆ, ಆಮೇಲೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಅಭಿಲಾಷು ಇದ್ದಾರೆ. ಈ ಥರ ಒಟ್ಟಾರೆಯಾಗಿ ನಾವು 8-9 ಜನ ಸೇರಿಕೊಂಡು ಕಳೆದ 8 ವರ್ಷಗಳಿಂದ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದೇವೆ, ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದೇವೆ, ಗಿಡ ಮರಗಳನ್ನು ನೆಟ್ಟಿದ್ದೇವೆ, ಜೊತೆಗೆ ಮಕ್ಕಳಿಗೆ ಓದೋಕ್ಕೆ ಶಿಕ್ಷಣದ ಪರಿಕರಗಳನ್ನು ಕೊಟ್ಟಿದ್ದೇವೆ. ಈಗ ಕೊಡೋ ಮುಖಾಂತರ ಒಂದು ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಇತರರಿಗೆ ಮಾಡಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ನಮ್ಮ ಒಂದು ಸಂಘ ಇವತ್ತು ಹುಟ್ಕೊಂಡು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇವತ್ತಿನ ದಿವಸ ನಾವು ಮಸೀದಿಗೂ ಹೋಗ್ತೇವೆ, ದೇವಸ್ಥಾನಕ್ಕೂ ಹೋಗ್ತೇವೆ, ಹಾಗೆಯೇ ಚರ್ಚ್ಗೂ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡಿತೇವೆ. ಮತ್ತು ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು, ನಮ್ಮ ಸಂಘದಲ್ಲಿ ಇಂಥವ್ರು ಅಂತಿಲ್ಲ, ಎಲ್ಲರೂ ಕೂಡ ಇದ್ದಾರೆ. ಮತ್ತು ನಮ್ಮ ಸಂಘ ರಿಜಿಸ್ಟರ್ ಆ ಥರದ್ದು ಏನೂ ಇರಲ್ಲ. ನಾವೇ ಸ್ವಂತ ಕೈಲಾದಂಥದ್ದನ್ನು ಹಾಕ್ಕೊಂಡು ಸಹಾಯ ಮಾಡಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ನೀವು ನಂಬ್ತಿರೋ ಬಿಡ್ತಿರೋ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇದುವರೆಗೂ ನಾವು 250ಕ್ಕೂ ಹೆಚ್ಚು ಕಂಪ್ಯೂಟರ್ಗಳನ್ನು ಕೊಟ್ಟು 80 ಲಕ್ಷಕ್ಕೂ ಹೆಚ್ಚು ಅಮೌಂಟನ್ನು ಶಾಲೆ ಕಲಿಕೆಗೆ ನಾವು ಬಳಸಿದ್ದೀವಿ ಅನ್ನೋಂಥದ್ದನ್ನು ನಾವು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ. ಅದಕ್ಕೆ ನಮ್ಮ ಖಲೀಲ್ ಅವರು ಕೂಡ ಕೈ ಜೋಡಿಸಿರೋಂಥದ್ದು ಭಾಳ ವಿಶೇಷ, ಮತ್ತು ಹೆನ್ರಿ ಪ್ರಸನ್ನ ಅವರು ಕೈ ಜೋಡಿಸಿರ್ತಕ್ಕಂಥದ್ದು ಭಾಳ ವಿಶೇಷ. ಹೀಗಾಗಿ ಮತ್ತೊಮ್ಮೆ ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಪರವಾಗಿ ಶುಭಾಶಯವನ್ನು ಕೋರ್ತೇನೆ. ಹಾಗೆಯೇ ಯುಗಾದಿ ಹಬ್ಬ, ರಂಜಾನ್ ಎರಡೂ ಒಟ್ಟಿಗೆ ಸೇರಿಸಿ ನಾವು ಸೌಹಾರ್ದತೆಯಿಂದ ಬಾಳೋಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.